ಮಕ್ಳು ಮಾಡ್ಕೊಂಡಲ್ವಾ, ಜವಾಬ್ದಾರಿ ತಗೊಳ್ಳಿ ಅಷ್ಟೇ. ನಿಮ್ಮ ಮಕ್ಳನ್ನ ಹೇಗೆ ನೋಡ್ಕೋಬೇಕು ಅದು ನಿಮ್ಮ ಮನಸ್ಸಲ್ಲಿ ಹುಟ್ಟು ಬರ್ಬೇಕು. ಫಸ್ಟ್ನೇ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು, ಫಸ್ಟ್ನೇ ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಎರಡನೇ ಹೆಂಡತಿ ಕೈಯಲ್ಲಿ ಆಗಲ್ಲ. ಎರಡನೇ ಹೆಂಡತಿ ಬಿಡೋದಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಸೊ ಅಂತಹ ಪರಿಸ್ಥಿತಿಲಿ ಈಗ ನೀವು ಹೇಳಿದ್ ಕರೆಕ್ಟು, ಆ ಸಮಾಜವನ್ನು ಅರ್ಥ ಮಾಡ್ಕೊಂಡು ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡು ಆಯ್ತಪ್ಪ ನಾನು ಹುಟ್ಟಿಸಿದ ಮಗುನೇ ಅಲ್ವಾ, ಅವ ಮಗು ನಾನು ನೋಡ್ಕೊಳ್ಳೋಣ ಅಂತ ಬಂದ್ರೂ ಬಂದಂತಹ ಎರಡನೇ ಹೆಂಡತಿ ಬಿಡೋದಿಲ್ಲ. ತಪ್ಪು ಅಂದ್ರೆ ತಪ್ಪು, ರೈಟ್. ಅದು ಯಾರು ಮಾಡಿದ್ರೆ ಅಲ್ವಾ. ನನಗೇನಕ್ಕೆ ಈ ಪರಿಸ್ಥಿತಿ, ನನ್ನ ತಮ್ಮನಿಗೇನಕ್ಕೆ ಈ ಪರಿಸ್ಥಿತಿ, ನಾವೇ ಈ ಪ್ರಪಂಚಕ್ಕೆ ಬಂದಿಲ್ಲ, ಯಾರೋ ನಮ್ಮನ್ನ ಹುಟ್ಟಿಸಿದ್ರು, ಅವ್ರಿಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನೆಲ್ಲ ಬಿಡ್ತಾ ಹೋದ್ರೆ ಏನ್ ಸೊಲ್ಯೂಷನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ದಿಸ್ ಈಸ್ ವಾಟ್ ಐ ವಾಂಟೆಡ್ ಅಟ್ ದ ಎಂಡ್ ಆಫ್ ಅ ಡೇ, ಇದು ನನಗೆ ಕೊಡಿಸಿ ಹೇಳಿ ಮೇಡಮ್. ಐ ವಾಂಟ್ ಟು ಬಿಲ್ಡ್ ಮೈ ಲೈಫ್. ನಾನು ನನ್ನ ಜೀವನವನ್ನು ಕಟ್ಟಕ್ಕೆ ಇಷ್ಟಪಡ್ತೀನಿ. ಓಕೆ. ಮಧ್ಯದಲ್ಲಿ ಬರಬೇಡಿ, ತಡಿಬೇಡಿ, ಕಷ್ಟಗಳನ್ನ ಕೊಡಬೇಡಿ. ಗೇಟ್ ಮುಂದೆ ಕುಂತ್ಕೊಂಡು ಒಂದು ಹುಡುಗಿ ಹೇಳ್ತಾವಳೆ, ಅದು ಹೆಣ್ಮಕ್ಳು, ಹಬ್ಬ ಎಂಥ ಹಿತಶತ್ರುಗಳಾದ್ರೂ ಹಬ್ಬಮ್ಮ ಆಯಿತು ಒಂದಷ್ಟು ಕುಂಕುಮ ತಗೊಂಡೋಗು ಅನ್ನುವಂತಹ ಸಮಾಜದಲ್ಲಿ ಹುಟ್ಟಿರೋದು ನಾವು. ನಾಟ್ ಇನ್ ನ್ಯೂಯಾರ್ಕ್ ಆರ್ ನಾಟ್ ಇನ್ ಎನಿ ಅದರ್ ಕಂಟ್ರಿ. ಸೊ ಅಂತಹ ಸಿಚುವೇಶನ್ಗಳನ್ನ ನೀವು ನೆನೆಸ್ಕೊಂಡ್ರೆ ಹಳು ಬರುತ್ತಾ ಅಂತ ಕೇಳೋದು. ಆ ಸಮಯದಲ್ಲಿ ಒಂಥರ ಇದು ನಿಜವಾಗ್ಲೂ ಆಗ್ತಾ ಇದೆಯಾ ಅಂತ ಆ ಭಾವನೆ ಇರುತ್ತೆ. ಯಾವಾಗ ಅಳು ಬರುತ್ತೆ ಅಂತ ಅಂದರೆ, ಸಾವಿರಾರು ಜನ ಬಂದು ಅದನ್ನ ಅರ್ಥ ಮಾಡ್ಕೊಳ್ತಾರಲ್ಲ, ಯಾರು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಅರ್ಥ ಆಗಿರಲ್ಲ, ಪ್ರಪಂಚಕ್ಕೆ ಅರ್ಥ ಆಗ್ತಾ ಇರುತ್ತಲ್ಲ, ಅವಾಗ ಒಂದು ಸ್ವಲ್ಪ ಮನಸ್ಸು ಬರುತ್ತೆ. ಅದು ಜನರ ಪ್ರೀತಿಯಿಂದನೋ ಇಲ್ಲ ಅವ್ರನ್ನ ಭಾವನೆಗಳು ಅರ್ಥ ಆಯ್ತು. ಬಿಕಾಸ್ ಕೊನೆಯಲ್ಲಿ ಮನುಷ್ಯನಿಗೆ ಏನ್ ಬೇಕು, ಯಾರೋ ಒಬ್ಬ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ ಆಸೆ ಇರುತ್ತೆ. ಒಂದಷ್ಟು ತಾಯಂದಿರು ಯಾವಾಗ ಬಂದು ಮಾತಾಡ್ಸಿದ್ರು, ಒಂದಷ್ಟು ಮಾತುಗಳನ್ನ ಹೇಳಿದ್ರು, ಅದ್ರಿಂದ ಹೌದು ಅನಿಸ್ತು ಇಲ್ಲ. ಬಟ್ ಏನ್ ಗೊತ್ತಾ, ಇವಾಗ ಒಂದ್ ಕಡೆ ಯೋಚನೆ ಮಾಡಿದ್ರೆ ಅದೊಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಮನಸ್ಸಲ್ಲಿ ಏನೋ ಆಗ್ತಿರುತ್ತೆ ಅಂತ ಅಂದ್ರೆ, ಇರ್ಲಿ, ನನ್ಗೆ ದೇವರು ಆ ಶಕ್ತಿ ಕೊಟ್ಟಿದ್ದಾನೆ. ಒಂದು ಪ್ರಶ್ನೆ ಕೇಳ್ತೀನಿ, ಇದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ಗಳು ಬೇರೆ ದೇಶದಲ್ಲಾಗಿದ್ರೆ ಚೈಲ್ಡ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, ಮಕ್ಕಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾರೆ? ಯಾಕಂದ್ರೆ ನೀವು ಆಲ್ರೆಡಿ ಅಲ್ಲಿ ಇದ್ರಿ, ಅಲ್ಲಿ ಸ್ಟಡಿ ಮಾಡಿದ್ರಿ, ಕಲ್ಚರ್ ಗೊತ್ತಿದೆ, ಅದನ್ನ ಕಂಪ್ಯಾರಿಸನ್ನೂ ಮಾಡ್ಕೊಂಡಿರ್ತೀರಿ ನಿಮ್ಮ ಜೀವನಕ್ಕೆ. ಡು ಯು ವಾಂಟ್ ಟು ಶೇರ್? ಇಲ್ಲ, ಆಕ್ಚುಲಿ ಏನಾಗುತ್ತೆ ಅಂದ್ರೆ ನೋಡಿ, ಅಲ್ಲಿ ಲಾಸ್ ಸ್ಟ್ರಾಂಗ್ ಆಗಿದೆ, ಚೈಲ್ಡ್ ವೆಲ್ಫೇರು ಇದೆ, ಇನ್ನಷ್ಟು ಲಾಸು ಇದೆ. ಅದು ತುಂಬಾ ವೈಯಕ್ತಿಕವಾದ ವಿಚಾರ ಇದೆ. ನಾವ್ ಎಷ್ಟು ಲಾಸ್ ಕಾನೂನು ಹಾಕಿದ್ರು ಇಲ್ಲೂ ಕಾನೂನು ಇದೆ. ಬಟ್ ಅಲ್ಲೊಂದು ಸ್ವಲ್ಪ ಚೈಲ್ಡ್ ವೆಲ್ಫೇರ್ ಅಂತ ಬಂದಾಗ ಕಾನೂನು ಇದೆ ಅಲ್ಲಿ. ಬಟ್ ಅಲ್ಲಿ ತಂದೆ ತಾಯಿ ಸಹಜವಾಗಿ ಒಂದ್ ಮದ್ವೆ, 2 ಮದ್ವೆ, 3 ಮದ್ವೆನೂ ಆಗ್ತಾರೆ. ಅಂದ್ರೆ ಬೇರೆ ಬೇರೆ ತಾಯಿನಿಗೆ ಬೇರೆ ಬೇರೆ ತಂದೆದ್ರಿಂದ ಮಕ್ಕಳೆಲ್ಲ ಇರುತ್ತೆ. ಸೊ ಅಲ್ಲೂ ಒಂಥರ ವಿಚಿತ್ರವಾದ ಪರಿಸ್ಥಿತಿನೇ ಇದೆ. ಕರೆಕ್ಟ್. ಬಟ್ ವಿಷಯ ಏನು ಅಂತ ಅಂದ್ರೆ, ವೈಯಕ್ತಿಕವಾಗಿ ನಾವೆಷ್ಟು ಜವಾಬ್ದಾರಿ ತಗೊಂತೀವಿ ಮಕ್ಳಿಗೆ ಅಂತ ಅಷ್ಟೇ ಬೇಕಾಗಿರೋದು. ನೀವು ಮಕ್ಳು ಮಾಡ್ಕೊಂಡಲ್ವಾ, ಜವಾಬ್ದಾರಿ ತಗೊಳ್ಳಿ ಅಷ್ಟೇ. ಅಲ್ಲಿ ತಗೊಳ್ತಾರೆ, ಅಲ್ಲಿ ಬೇರೆಯವರ ಜೊತೆ ಮಕ್ಳು ಮಾಡ್ಕೊಂಡಿದ್ರು ಅವ್ರು ಜವಾಬ್ದಾರಿ ತಗೊಳ್ತಾರೆ. ಸೊ ಅದು ಒಂದ್ ದೇಶಕ್ಕೆ ಸೀಮಿತವಾದ ವಿಷಯ ಅಲ್ಲ, ಅದು ಆ ಒಂದ್ ವ್ಯಕ್ತಿಗೆ ಇದಾಗುತ್ತೆ, ಅಪ್ಲೈ ಆಗುತ್ತೆ. ಇಟ್ಸ್ ಎಮೋಷನಲ್ ಥಾಟ್. ಹೌದು. ಇವಾಗ ನಿಮ್ಗೆ ನೀವೇನಂತ ಅನ್ಕೊಂತೀರಾ, ನೀವ್ ಹೇಗ್ ನಡೆಸ್ಬೇಕು, ನಿಮ್ ತಂದೆ ತಾಯಿನ ನೀವ್ ಹೇಗ್ ನೋಡ್ಕೋಬೇಕು, ನಿಮ್ ಹೆಂಡತಿ ನೀವ್ ಹೇಗ್ ನೋಡ್ಕೋಬೇಕು, ನಿಮ್ಮ ಸ್ನೇಹಿತನ ನೀವ್ ಹೇಗ್ ನೋಡ್ಕೋಬೇಕು, ನಿಮ್ ಜವಾಬ್ದಾರಿಗಳೇನು, ನಿಮ್ ಮಕ್ಳನ್ನ ಹೇಗ್ ನೋಡ್ಕೋಬೇಕು, ಅದ್ ನಿಮ್ ಮನಸ್ಸಲ್ಲಿ ಹುಟ್ಟು ಬರ್ಬೇಕು. ಅದ್ ನಿಮ್ ಮನಸ್ಸಲ್ಲಿ ಹುಟ್ಟಿಲ್ಲ ಅಂತ ಅಂದ್ರೆ ನೀವ್ ಎಷ್ಟು ಕಾನೂನು ಹಾಕಿದ್ರು. ಇವತ್ತಿನ ಕರ್ನಾಟಕದ ಮುಕ್ಕಾಲ್ ಭಾಗ ಗಂಡು ಮಕ್ಕಳು ಅವ್ರು ಫಸ್ಟ್ನೇ ಹೆಂಡತಿನ ಚೆನ್ನಾಗಿ ನೋಡ್ಕೊಬೇಕು, ಫಸ್ಟ್ನೇ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಎರಡನೇ ಹೆಂಡತಿ ಕೈಯಲ್ಲಿ ಆಗಲ್ಲ. ಎರಡನೇ ಹೆಂಡತಿ ಬಿಡೋದಿಲ್ಲ. ದಿಸ್ ಇಸ್ ದ ಫ್ಯಾಕ್ಟ್. ಸೊ ಅಂತಹ ಪರಿಸ್ಥಿತಿಲಿ ಈಗ ನೀವು ಹೇಳಿದ್ ಕರೆಕ್ಟು, ಆ ಸಮಾಜವನ್ನು ಅರ್ಥ ಮಾಡ್ಕೊಂಡು ವ್ಯಾಲ್ಯೂಸ್ನ ಅರ್ಥ ಮಾಡ್ಕೊಂಡು ಆಯ್ತಪ್ಪ ನಾನು ಹುಟ್ಟಿಸಿದ ಮಗುನೇ ಅಲ್ವಾ, ಅವ ಮಗು ನಾನು ನೋಡ್ಕೊಳ್ಳೋಣ ಅಂತ ಬಂದ್ರೂ ಬಂದಂತಹ ಎರಡನೇ ಹೆಂಡತಿ ಬಿಡೋದಿಲ್ಲ. ಸೊ ಸಹಜವಾಗಿ ಈ ವ್ಯಕ್ತಿಯ ಕೈಯಲ್ಲಿ ಅಸಹಾಯಕತೆ ಬರುತ್ತೆ. ನಾನು ಎಷ್ಟೋ ಉದಾಹರಣೆಗಳನ್ನ ನೋಡಿದ್ದೀನಿ. ಎರಡನೇ ಹೆಂಡತಿ ಯಾರು ಇರ್ತಾರಲ್ಲ, ತುಂಬಾ ಚೆನ್ನಾಗಿ ಮಕ್ಕಳು ನೋಡ್ಕೊಳ್ತಾರೆ. ಸೊ ಯಾರಿಗೂ ಅಪ್ಲೈ ಆಗಲ್ಲ. ಬಟ್ ನೀವು ಹೇಳ್ದಂಗೆ ಸಹಜವಾಗಿ ನಾವು ರಾಮಾಯಣ ಕಾಲಿನ ನೋಡ್ಕೊ ಬರ್ತಾ ಇದ್ದೀವಿ. ಸೊ ಅದು ನಡೆಯುತ್ತೆ, ಆ ಥರ ವಿಷಯಗಳೆಲ್ಲ ನಡೆಯುತ್ತೆ. ಅದು ಅವ್ರಿಗೊಂದು ವೈಯಕ್ತಿಕವಾದ ವಿಷಯ. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ನನಗೆ ಅವರಿಬ್ರು ತಂದೆ ತಾಯಿ. ಎಸ್, ಐ ಡೋಂಟ್ ವಾಂಟ್ ಟು ಪ್ರೊಲಾಂಗ್ ಇಟ್. ಇಲ್ಲ, ಯಾಕೆ ಅಂತ ಅಂದ್ರೆ ನನ್ನ ಒಂದು ಹೋರಾಟ ಇದೆಯಲ್ಲ, ನನ್ಗೆ ಯಾರು ವೈರಿಯಲ್ಲ. ನನ್ನದು ಒಂದು ತತ್ವ ಸಿದ್ಧಾಂತದ ಯುದ್ಧ. ನಾನು ಏನದು ತತ್ವ ಸಿದ್ಧಾಂತ? ನ್ಯಾಯ, ನೀತಿ, ಧರ್ಮ. ತಪ್ಪು ಅಂದ್ರೆ ತಪ್ಪು, ಅದ್ ಯಾರು ಮಾಡಿದ್ರೆ ಅಲ್ವಾ. ನನಗೇನಕ್ಕೆ ಈ ಪರಿಸ್ಥಿತಿ, ನನ್ನ ತಮ್ಮನಿಗೇನಕ್ಕೆ ಈ ಪರಿಸ್ಥಿತಿ,
ನಾವು ನಾವೇ ಈ ಪ್ರಪಂಚಕ್ಕೆ ಬಂದಿಲ್ಲ, ಯಾರೋ ನಮ್ಮನ್ನ ಹುಟ್ಟಿಸಿದ್ರು, ಅವ್ರಿಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನೆಲ್ಲ ಬಿಡ್ತಾ ಹೋದ್ರೆ ಈಗ ನಿಶಾ ಅವ್ರಿಗೆ ಕಂಟೆಂಟೆಡ್, ಹೌದಪ್ಪ ನನಗಿದು ಬೇಕಿತ್ತು ಅಂದರೆ ಏನು ಸೊಲ್ಯೂಷನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ದಿಸ್ ಈಸ್ ವಾಟ್ ಐ ವಾಂಟೆಡ್ ಅಟ್ ದ ಎಂಡ್ ಆಫ್ ಅ ಡೇ, ಇದು ನನಗೆ ಕೊಡಿಸಿ ಹೇಳಿ ಮೇಡಮ್ ಒಂದು ಲೈನಲ್ಲಿ. ನಾನು ಹೊಟ್ಟೆಪಾಡು ಕೆಲಸ ಮಾಡ್ತಾ ಇದ್ದೀನಿ. ಎಸ್. ಐ ವಾಂಟ್ ಟು ಬಿಲ್ಡ್ ಮೈ ಲೈಫ್. ನಾನು ನನ್ನ ಜೀವನವನ್ನು ಕಟ್ಟಕ್ಕೆ ಇಷ್ಟಪಡ್ತೀನಿ. ಓಕೆ. ಮಧ್ಯದಲ್ಲಿ ಬರಬೇಡಿ, ತಡಿಬೇಡಿ, ಕಷ್ಟಗಳನ್ನ ಕೊಡಬೇಡಿ. ಓ, ದಿಸ್ ಇಸ್ ಕ್ವೈಟ್ ಬಿಗ್.